ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಹೇಗಪ್ಪ ಇದೆ ಫೆಬ್ರವರಿ ತಿಂಗಳಲ್ಲಿ ಅಂತಂದ್ರೆ, ರಾಶ್ಯಾಧಿಪತಿ ಕುಜ ಬಂದು ಉಚ್ಚ ಸ್ಥಾನದಲ್ಲಿ ಇರ್ತಾನೆ, 3ನೇ ಮನೆಯಲ್ಲೇ ಇರೋದ್ರಿಂದ ನಿಮ್ಗೆ ಈ ತಿಂಗಳು ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಿಮ್ಗೆ 2ನೇ ಮನೆ ಅಧಿಪತಿ ಬಂದು ನಿಮ್ಗೆ 8ನೇ ಮನೆಯಲ್ಲೇ ಇದ್ರು ಗುರುಗ್ರಹ, ಆದ್ರೆ ರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳಲ್ಲಿ ಸ್ವಲ್ಪ ನಿಮ್ಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಅನ್ಕೊಂಡಷ್ಟು ನಿಮ್ಗೆ ಹಣಕಾಸು ಬರ್ಲಿಲ್ಲ ಅಂದ್ರು ಅದ್ರಲ್ಲಿ ತಕ್ಕ ಮಟ್ಟಿಗೆ ಏನೋ ಒಂದು ಈ ತಿಂಗಳಲ್ಲಿ ಸದ್ಯ ನಾನು ಬಚಾಯಿಸ್ಕೊಂತೀನಪ್ಪ ಅನ್ನಷ್ಟು ಮಟ್ಟಿಗಾದ್ರೂ ನಿಮ್ಗೆ ಈ ತಿಂಗಳು ನಡ್ಕೊಂಡು ಹೋಗುತ್ತೆ ಅಂತಾನೆ ಹೇಳ್ಬೋದು ವೃಶ್ಚಿಕ ರಾಶಿಯವ್ರಿಗೆ. ಅದರಲ್ಲೂ ಶುಕ್ರ ಗ್ರಹ 11ನೇ ಮನೆ ಅಧಿಪತಿ, ಎಲ್ಲಾ ಗ್ರಹನೂ ಕುಂಭರಾಶಿಯಲ್ಲಿ 4 ಗ್ರಹ ಒಟ್ಟಿಗೆ ಸೇರುತ್ತೆ. ರಾಹು 4ನೇ ಮನೆಯಲ್ಲಿ ಇದ್ರೂನು ನಿಮ್ಗೆ ಇನ್ ಎಲ್ಲಾ ಗ್ರಹನು ಸೇರೋದ್ರಿಂದ ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ಶುಕ್ರನು ಇರೋದ ಸುಖ ಸ್ಥಾನದಲ್ಲಿ, ಶುಕ್ರ ಬುಧ ಎಲ್ಲ ಯಾವಾಗ ಬರ್ತಾನೋ ಅವಾಗ ಈ ತಿಂಗಳು ನಿಮ್ಗೆ ಏನ್ ಇದು ಕಷ್ಟ ಪಟ್ಟಿರ್ತೀರಾ, ಈಗ ಒಂದ್ 2-3 ತಿಂಗಳಿಂದ ನಿಮ್ಗೆ ಏನ್ ಸ್ವಲ್ಪ ಕಷ್ಟ, ಹಿಂಸೆ ಮತ್ತ ಹಣಕಾಸಿನ ತೊಂದ್ರೆ, ಕುಟುಂಬದಲ್ಲಿ ತೊಂದ್ರೆ ಪ್ರತಿಯೊಂದು ಇರುತ್ತೋ ಅದು ಈ ತಿಂಗಳಲ್ಲಿ ನಿಮ್ಗಿರಲ್ಲ. ಅಂದ್ರೆ ಅಂತ ಮಟ್ಟಿಗೆ ಏನು ನಿಮ್ಗೆ ಕಷ್ಟ ತೀರ್ತು ಅನ್ನಂಗಿಲ್ಲ. ಸದ್ಯದ ಪರಿಸ್ಥಿತಿಗೆ ನನಗೆ ಈಗ ಏನ್ ಕಳೆದ ತಿಂಗಳಿಂದೆಲ್ಲ ಸ್ವಲ್ಪ ಹಿಂಸೆ ಇತ್ತು, ಈ ತಿಂಗಳು ಓಕೆ ಅಪ್ಪ ತುಂಬಾ ಚೆನ್ನಾಗಿದ್ದೀನಿ ನಾನು, ಈ ತಿಂಗಳಲ್ಲಿ ನನ್ಗೆ ಲೈಫು ಸ್ವಲ್ಪ ಉಸಿರಾಡೋ ತರ ಇದೆ ಅಂತಾನೆ ಅನ್ಬೋದು. ಯಾಕೆಂತಂದ್ರೆ ಶುಕ್ರ ಬಂದು 4ನೇ ಮನೆಯಲ್ಲಿ ಯಾವಾಗ ಕುತ್ಕೊಂತಾನೋ, ಶುಕ್ರ ಮತ್ತು ಬುಧ ಎಲ್ಲ ಸೇರಿ ಸಂಯೋಗ ಆದಾಗ ನಿಮ್ಗೆ ರಾಹು ಪ್ರಭಾವ ಕಮ್ಮಿನೇ ಇರುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳಲ್ಲಿ, ಸ್ವಲ್ಪ ಅನ್ಕೊಂಡಿದ್ದಂತ ಕೆಲಸ ಕಾರ್ಯಗಳನ್ನ ಮಾಡ್ಬೋದು. ಅದ್ರಲ್ಲಿ 5ನೇ ಮನೆಯಲ್ಲಿ ಶನಿ, ಪಂಚಮ ಶನಿ ಇರ್ಬೋದು. ಪಂಚಮ ಶನಿ ಇದ್ರು 4ನೇ ಮನೆಯಲ್ಲಿ ಎಲ್ಲಾ ಗ್ರಹಗಳು ಶುಭ ಗ್ರಹಗಳು ಇರೋದ್ರಿಂದ ನಿಮ್ಗೆ ಆದಷ್ಟು ಈ ತಿಂಗಳು ಶುಭ ಅಂತಾನೆ ಆಗತ್ತೆ. ಆದ್ರೆ ಮಕ್ಳು ವಿಷಯದಲ್ಲಿ ನೀವು ಆ ಎಕ್ಸ್ಪೆಕ್ಟೇಷನ್ ಮಾಡೋದಿಕ್ಕಾಗಲ್ಲ. ಯಾಕೆಂದ್ರೆ 5ನೇ ಮನೆಯಲ್ಲಿ ಶನಿ ಯಾವಾಗ ಕೂತಿರ್ತಾನೋ ನಿಮ್ಗೆ ಮಕ್ಳು ವಿದ್ಯಾಭ್ಯಾಸದಲ್ಲಿ ಇರ್ಬೋದು, ಒಂದು ಏನೇ ಒಂದು ಕೆಲಸ ಕಾರ್ಯದಲ್ಲಿ ಇರ್ಬೋದು, ನೀವೇನ್ ಮಕ್ಳ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಆ ಎಕ್ಸ್ಪೆಕ್ಟೇಷನ್ಗೆ ಮಕ್ಳಿರಲ್ಲ, ಮಂದವಾಗ್ತಾ ಬರ್ತಾರೆ, ಒಂದ್ ಸ್ವಲ್ಪ ಹಠ ಹಿಡಿತಾರೆ ನಿಮ್ಗೆ. ನೀವ್ ಹೇಳಿದ ಮಾತನ್ನ ಅವರು ಕೇಳಲ್ಲ, ನೀವ್ ಇದನ್ ಮಾಡ್ಬೇಡ ಅಂತಂದ್ರೆ ಇಲ್ಲ ನಾನು ಅದನ್ನೇ ಮಾಡ್ತೀನಿ ಅಂತಾರೆ. ಆದಷ್ಟು ವೃಶ್ಚಿಕ ರಾಶಿಯವರು ಮಕ್ಳ ಬಗ್ಗೆ ತುಂಬಾ ಒತ್ತಡ ಹೇರಂತದೆ, ಯಾಕೆಂದ್ರೆ ಅವ್ರು ಕೇಳಲ್ಲ ಈ ಟೈಮಲ್ಲಿ ನಿಮ್ ಮಾತುಗಳನ್ನ. ಆದಷ್ಟು ನೀವು ಅವ್ರ ಮೇಲೆ ಒತ್ತಡ ಹೇರಕ್ ಹೋಗ್ಬಿಡ್ರಿ. ಅವ್ರಿಗೆ ಒಂಥರ ಅವರು ನಿಮ್ಗೆ ಹಿಂದಕ್ ತಿರುಗಿಸಿ ಮಾತಾಡೋ ತರ ಕೂಡ ಆಗ್ಬೋದು. ಆದಷ್ಟು ನೀವು ಹುಷಾರಾಗಿರಿ. ನೀವು ಮಾತಾಡ್ಬೇಕಾದ್ರೆ ಇದನ್ನ ಮಾತಾಡ್ಬಾರ್ದು, ಇದನ್ನ ಮಕ್ಳಿಗೆ ಹೇಳ್ಬೋದು 100 ಸರಿ ಯೋಚನೆ ಮಾಡಿ ಹೇಳೋದು ಉತ್ತಮ ಅಂತಾನೆ ಹೇಳ್ತೀನಿ. ಅದ್ರಲ್ಲಿ 5ನೇ ಮನೆ ಅಧಿಪತಿನೂ 8ನೇ ಮನೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ಹಾಗಾಗಿ ನಿಮ್ ಹುಷಾರಲ್ಲಿ ನೀವು ಇದ್ರೆ ಈ ತೊಂದರೆಯಿಂದ ಪಾರಾಗ್ಬೋದು ಅಂತಾನೆ ಹೇಳ್ಬೋದು. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ವೃಶ್ಚಿಕ ರಾಶಿಯವರು ಅಂದ್ರೆ, ಪ್ರತಿ ಶನಿವಾರನು ನೀವು ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಬನ್ನಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಅಲ್ಲಿಗೆ ನೀವು ಅರ್ಚನೆ ಮಾಡಿಸೋದು, ಒಂದು ಎಣ್ಣೆ ಕೊಡೋದು, ಪ್ರತಿ ವಾರ ನಿಮ್ ಕೈಲಿ ಏನ್ ಸಾಧ್ಯನೋ ಅದನ್ನ ಆಂಜನೇಯನಿಗೆ ಕೊಟ್ಟು ಅಲ್ಲೊಂದ್ 10 ನಿಮಿಷ ಕೂತ್ಕೊಂಡು ಬನ್ನಿ. ಮನೆಯಲ್ಲಿ ಆದಷ್ಟು ಹನುಮಾನ್ ಚಾಲೀಸ್ ಕೇಳಿ. ನಿಮ್ಗೆ ಹನುಮಾನ್ ಚಾಲೀಸ್ ಹೇಳಕ್ ಬರುತ್ತೆ ಅಂದ್ರೆ ಹನುಮಾನ್ ಚಾಲೀಸ್ನ ಹೇಳಿ. ನಿಮ್ಗೆ ಹೇಳೋದಿಕ್ ಬರಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ 10 ನಿಮಿಷ ಫೋನಲ್ಲಿ ಹಾಕೊಳ್ಳೋದು, ಟಿವಿಯಲ್ಲಿ ಹಾಕೊಳ್ಳೋದು, ಅದನ್ನ ಕೇಳ್ತಾ ಬಂದಷ್ಟು ನಿಮ್ಗೆ ಏನ್ ಮಕ್ಳುಗಳ ಕಡೆಯಿಂದ ಒತ್ತಡ ಅನ್ನೋದಿರುತ್ತೋ ಅದು ಕಮ್ಮಿ ಆಗ್ತಾ ಬರುತ್ತೆ. ಇದಿಷ್ಟು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ.